ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಪ್ರತಿನಿತ್ಯ ಈ ಜ್ಯೋತಿಷದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸಾಕಷ್ಟು ವಾಟ್ಸ್ಆ್ಯಪ್ಗಳಲ್ಲಿ ಎಷ್ಟೋ ವರ್ಷಕ್ಕೊಂದ್ಸತಿ ಈ ರೀತಿ ಗ್ರಹಗಳೆಲ್ಲ ಒಂದು ಲೈನಲ್ಲಿದೆ ಅಂತ ಹೇಳಿ ನಾವೆಲ್ಲ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಎಷ್ಟೋ 100 ವರ್ಷಕ್ಕೊಂದ್ಸತಿ ನಾವು ಇನ್ನು ಮುಂದಿನ ಪೀಳಿಗೆಯವರು ಇದು ನೋಡಲ್ಲ, ಇನ್ನು 100 ವರ್ಷ ಆದ್ಮೇಲೆ ನೋಡ್ತಾರೆ ಅಂತಕ್ಕಂಥ ಒಂದು ವಿಚಾರ ಎಲ್ಲ ನೋಡಿದ್ದೀರಾ. ಸಾಮಾನ್ಯವಾಗಿ ನಮ್ಮ ನಕ್ಷತ್ರಾಡಿ ಕಲ್ತಿರೋ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಸತಿ ಗ್ರಹಗಳನ್ನ ನಾವು ಹಾಗೇನೆ ಕಣ್ಣಲ್ಲೇ ಕಾಣಿಸ್ತಕ್ಕಂಥ ಒಂದು ಗ್ರಹಗಳನ್ನ ನಾವು ತೋರಿಸಿದ್ವಿ. ಅಂತ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ನಾನು ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇವತ್ತು ಆಕಾಶದಲ್ಲಿ ಇವಾಗ ಸದ್ಯಕ್ಕೆ ರೈಟ್ ನಾನು ಇವಾಗ ಏನು ಕಾರ್ಯಕ್ರಮ ಇವಾಗ ಸಂಜೆ 9:30 ನೈಟ್ ಮಾಡ್ತಾ ಇದ್ದೀನಿ, ಅಥವಾ ನಾಳೆ ಯಾರಾದರೂ ಇದೇ ಕಾರ್ಯಕ್ರಮ ಯೂಟ್ಯೂಬಲ್ಲಿ ನೋಡಿದ್ರೆ ನಾಳೆನೂ ನೋಡ್ಬೋದು. ಸದ್ಯಕ್ಕೆ ನೆತ್ತಿ ಮೇಲೆ ಕರೆಕ್ಟಾಗಿ ನೀವು ತಲೆ ಎತ್ತಿ ನೆತ್ತಿ ಮೇಲೆ ನೋಡಿದ್ರೆ, ನೀವು ಇರ್ತಕ್ಕಂಥ ಜಾಗದಿಂದ ನೆತ್ತಿ ಮೇಲೆ ಇವಾಗ ಹೋಗಿ ಮಾಡಿ ಮೇಲೆ ನೋಡಿದ್ರೆ ಗುರು ಗ್ರಹ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಸೂರ್ಯ ಉದಯ ಆಗುತ್ತಲ್ಲ ಆ ಕಡೆ ಸೈಡ್, ಒಂಚೂರು ಆ ಕಡೆ ಸೈಡ್ ನೋಡಿದ್ರೆ ಒಂದು ಕೆಂಪು ಕಲರ್ ಒಂದು ಗ್ರಹ ಕಾಣಿಸುತ್ತೆ, ಅದು ಮಂಗಳ. ಇವೆರಡರ ಮಧ್ಯದಲ್ಲಿ ಒಂದು ಗ್ರಹ ಇದೆ, ಯುರೇನಸ್. ಅದು ಸ್ವಲ್ಪ ಬರಿಗಣ್ಣಿಗೆ ಸ್ವಲ್ಪ ಕಾಣಿಸೋದಿಲ್ಲ, ಸ್ವಲ್ಪ ನಮಗೆ ಒಳ್ಳೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಬೈನಾಕ್ಯುಲರ್ ಇರಬೇಕು ಅಥವಾ ಟೆಲಿಸ್ಕೋಪ್ ಮುಖಾಂತರ ಸ್ವಲ್ಪ ಆದರೂ ಐಡೆಂಟಿಫೈ ಮಾಡ್ಬೋದು. ಅದು ಯುರೇನಸ್ ಆಗಿರ್ತಕ್ಕಂಥದ್ದು. ಸೊ ಇವತ್ತೇ ನಾವು ಬರಿಗಣ್ಣಲ್ಲಿ 3 ಗ್ರಹಗಳನ್ನ ಹೆಚ್ಚು ಕಮ್ಮಿ ಸ್ವಲ್ಪ ಸ್ಟ್ರಾಂಗ್ ಐಸ್ ಇದ್ರೂ ಕೂಡ ಯುರೇನಸ್ ಕಾಣಿಸುತ್ತೆ. ಬಟ್ ಆದರೂ ಕೂಡ ವಿ ರಿಕ್ವೈರ್ ಲಿಟಲ್ ಬಿಟ್ ಸ್ಟ್ರಾಂಗರ್ ಈ ಮೆರೈನ್ ಬೈನಾಕ್ಯುಲರ್ಸ್ ಅಂತ ಹೇಳ್ತಾರೆ. ಸೊ ಜುಪಿಟರ್ ಮತ್ತೆ ಮಾರ್ಸ್ ಅಂದ್ರೆ ಗುರುಗ್ರಹ ಮತ್ತೆ ಮಂಗಳ ಗ್ರಹ ಆಕಾಶದಲ್ಲಿ ಇವತ್ತು ನೈಟು ಮಾಡಿ ಮೇಲೆ ಹೋಗಿ ಕ್ಲಿಯರ್ ಸ್ಕೈ ಇದ್ರೆ ಕಾಣಿಸುತ್ತೆ, ಮೋಡ ಇದ್ರೆ ಕಾಣಿಸಲ್ಲ. ಪಾಯಿಂಟ್ ನಂಬರ್ 1. ಇನ್ನು 3 ಗ್ರಹಗಳಲ್ಲಿ ಯಾವುದು? ಶನಿ, ಶುಕ್ರ ಮತ್ತೆ ಇನ್ನೊಂದು ನೆಪ್ಚೂನ್. ಈ ಯುರೇನಸ್ ನೆಪ್ಚೂನ್ ಸ್ವಲ್ಪ ಸೈಡ್ಗೆ ಇಡ್ತೀನಿ, ಬರೀ 4 ಗ್ರಹಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. ನೆತ್ತಿ ಮೇಲೆ ಇವತ್ತು ಏನ್ ನೋಡ್ಬೋದು? ಒಂದು 2 ಅವರ್ ಮುಂಚೆ, ಅಥವಾ ಇವಾಗ ಸದ್ಯಕ್ಕೆ ನಾನು ಮಾಡ್ತಾ ಇರ್ತಕ್ಕಂಥ ಪ್ರೋಗ್ರಾಮ್ ಈಗ 9:30 ಸ್ಟಾರ್ಟ್ ಆಗಿದೆ. ಜಸ್ಟ್ 1.5 ಅವರ್ ಮುಂಚೆ, ಅಂದ್ರೆ ಒಂದು ಅಂದಾಜು ಒಂದು 8 ಗಂಟೆ ಅನ್ಕೊಳ್ಳಿ, ಈ ಒಂದು ಅರೇಬಿಯನ್ ಸಮುದ್ರ ಕಡೆ ನೋಡಿದ್ರೆ, ಒಂದು ಮಂಗಳೂರು ಕಡೆ ಅಥವಾ ಉಡುಪಿ ಕಡೆ ನೋಡಿದ್ರೆ ಸ್ವಲ್ಪ ನಿಮಗೆ ಪಶ್ಚಿಮದ ಒಂದು ಮೂಲೆಯಲ್ಲಿ ನಿಮಗೆ 2 ಬಹಳ ಅದ್ಭುತವಾಗಿರ್ತಕ್ಕಂಥ ಲೈಟ್ಸ್ ಕಾಣಿಸುತ್ತೆ. ಒಂದು ಅದು ಶನಿ, ಇನ್ನೊಂದು ಬಹಳ ಒಳ್ಳೆ ಲೈಟ್ ಬೆಳಗ್ತಾ ಇರ್ತಕ್ಕಂಥ ದೀಪ ಜ್ವಲ ಆಗ್ತಾ ಇರ್ತಕ್ಕಂಥ ಶುಕ್ರ. ಅಲ್ಲೇನೆ ನಿಮಗೆ ನೆಪ್ಚೂನು ಕೂಡ ಕಾಣಿಸ್ತಕ್ಕಂಥದ್ದು ಇರುತ್ತೆ. ಬಟ್ ನೆಪ್ಚೂನು ಸ್ವಲ್ಪ ಬಹಳ ಶನಿಗಿನ ಬಹಳಷ್ಟು ದೂರ ಇದೆ, ಬಟ್ ಶನಿಗಿನ ಡಬಲ್ ದೂರ ಇದೆ. ಸೂರ್ಯನಿಂದ ಎಷ್ಟು ದೂರನೋ ಶನಿಯಿಂದ ಮತ್ತೆ ಅಷ್ಟೇ ಡಬಲ್ ಆಗಬೇಕು. ಸೂರ್ಯನಿಂದ ಶನಿ ಎಷ್ಟು ದೂರ ಇದೆಯೋ ಅಲ್ಲಿಂದ 149 ಕೋಟಿ ದೂರ ಇದೆ, ಅದು ಡಬಲ್ ಆಗುತ್ತೆ ಅಲ್ಲಿ ಆ ನೆಪ್ಚೂನ್ ಯುರೇನಸ್ ಎಲ್ಲ. ಆ ಕಾರಣದಿಂದ ಅದನ್ನ ಸ್ವಲ್ಪ ನೋಡೋಕೆ ಆಗಲ್ಲ. ಬಟ್ ಏನ್ ಮಾಡ್ತಾರೆ, ಈ ಒಂದು ಸೈನ್ಸ್ ಅಲ್ಲಿ ಇರ್ತಕ್ಕಂಥವ್ರು ಮತ್ತೆ ಸ್ಕೈಯಲ್ಲಿ ನೋಡ್ತಕ್ಕಂಥವ್ರು, ಟೆಲಿಸ್ಕೋಪ್ ಅಲ್ಲಿ ನೋಡ್ತಕ್ಕಂಥವ್ರು, ಪ್ಲಾನೆಟೇರಿಯಂ ಅಲ್ಲಿ ನೋಡ್ತಕ್ಕಂಥವ್ರಿಗೆ ನೈಟ್ ಈಸಿಯಾಗಿ ವಿಸಿಬಲ್ ಆಗ್ತಕ್ಕಂಥ ಈ 6 ಗ್ರಹನ ಇನ್ಕ್ಲೂಡ್ ಮಾಡಿದ್ದಾರೆ. 6 ಗ್ರಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 6 ಗ್ರಹನ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಬುಧ ಸ್ವಲ್ಪ ಆಚೆ ಈಚೆ ಕಾಣಿಸ್ತಕ್ಕಂಥದ್ದು, ಅದು ಸ್ವಲ್ಪ ಕಷ್ಟವಾಗಿರ್ತದೆ. ಚಂದ್ರ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥ ಚಂದ್ರ ನಾವು ಈಸಿಯಾಗಿ ನೋಡ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ಸದ್ಯಕ್ಕೆ ಇವಾಗ ನೀವು ಮಾಡಿ ಮೇಲೆ ಹೋದ್ರೆ ನಿಮ್ಮ ಕ್ಲಿಯರ್, ಅಥವಾ ನೀವು ಮೇನ್ ರೋಡ್ಗೆ ಹೋದ್ರೆ ಆಚೆ ಕಡೆ ನೆತ್ತಿ ಮೇಲೆ ನೀವು ನೋಡಿದ್ರೆ ಅದು ಗುರುಗ್ರಹ. ಸ್ವಲ್ಪ ಪೂರ್ವದ ಕಡೆ ಅಂದ್ರೆ ಸ್ವಲ್ಪ ಹೈದರಾಬಾದ್ ಕಡೆ, ಚೆನ್ನೈ ಕಡೆ, ಒಂಚೂರು ಆ ಕಡೆ ಆ ಸೈಡ್ ಆಕಾಶದಿಂದ ಆ ಕಡೆ ಸೈಡ್ ನೀವು ನೋಡಿದ್ರೆ ಅಲ್ಲಿ ನಿಮಗೆ ಮಂಗಳ ಗ್ರಹ ಕೆಂಪಗಿರುತ್ತೆ. ಒಳ್ಳೆ ರೆಡ್ ಲೈಟ್, ನಮ್ಮ ಮನೇಲಿ ರೆಡ್ ಲೈಟ್ ಆನ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೋ ಆ ಥರ ಕಾಣಿಸುತ್ತೆ, ಅದು ಮಂಗಳ ಗ್ರಹ.
ಸ್ವಲ್ಪ ಇವತ್ತು ಟೈಮ್ ಆಗೋಗಿದೆ. ನಾಳೆನೂ ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಒಂದು ಸಾಧಾರಣವಾಗಿ ಒಂದು 7 ಗಂಟೆ ಆದಮೇಲೆ 7:30 8 ಗಂಟೆ ಅನ್ಕೊಳ್ಳಿ, ಹೆಚ್ಚು ಕಮ್ಮಿ 8 ಗಂಟೆ ಅನ್ಕೊಳ್ಳಿ, 7:30 8:30 ಒಳಗಡೆ ಪಶ್ಚಿಮದ ಕಡೆ ಅಥವಾ ನಮ್ಮ ಒಂದು ಅರೇಬಿಯನ್ ಸಿ ಕಡೆ ಅಥವಾ ನಮ್ಮ ಮಂಗಳೂರು ಕೋಸ್ಟು ಅಥವಾ ಉಡುಪಿ ಕಡೆ ದಿಕ್ಕು ಕಡೆ ಅಥವಾ ಆಫ್ರಿಕನ್ ದಿಕ್ಕು ಕಡೆ ಆ ಕಡೆ ನೋಡಿದ್ರೆ ಸ್ವಲ್ಪ ಡೌನ್ ಅಲ್ಲಿ ಕೆಳಗಡೆ 2 ಚುಕ್ಕಿಗಳು, 2 ಗ್ರಹಗಳು ಕಾಣಿಸುತ್ತೆ. ಒಂದು ಶನಿ, ಹಾಗೆ ಇನ್ನೊಂದು ಶುಕ್ರ. ಸೊ ರಾಶಿ ಪ್ರಕಾರ ಹೇಳಬೇಕು ಅಂತಂದ್ರೆ ಹೆಂಗಪ್ಪ ಹೇಳೋದು, ನೀವು ನೆತ್ತಿ ಮೇಲೆ ನೋಡ್ತಾ ಇರ್ತಕ್ಕಂಥ ಇವತ್ತು ರಾಶಿ ಬಂದ್ಬಿಟ್ಟು ವೃಷಭ ರಾಶಿ. ಗುರು ಗ್ರಹ ನೀವೇನ್ ತಲೆ ಮೇಲೆ ನೋಡ್ತಿರಲ್ಲ, ಸದ್ಯಕ್ಕೆ ಇವಾಗ ಇಮಿಡಿಯೇಟ್ ಆಗಿ ನಾಳೆನೂ ಕೂಡ ಅದೇನೇ ಇರುತ್ತೆ. ನಾಳೆ ಇದೇ ಸಮಯಕ್ಕೆ 9:00 ನೀವು ನೆತ್ತಿ ಮೇಲೆ ನೋಡಿದ್ರೆ ಗುರು ಅಲ್ಲೇ ಇರ್ತಾನೆ, ವೃಷಭ ರಾಶಿ ಆಗುತ್ತೆ. ಒಂಚೂರು ಸ್ವಲ್ಪ ನಿಮ್ದು ತಲೆ ಆ ಕಡೆ, ಒಂಚೂರು ಆ ಕಡೆ ಹಿಂದಕ್ಕೆ, ಒಂಚೂರು ಹಿಂದಕ್ಕೆ ಪೂರ್ವದ ಕಡೆ, ಅಂದ್ರೆ ಒಂದು ಹೈದರಾಬಾದ್ ಚೆನ್ನೈ ಕಡೆ ಸ್ವಲ್ಪ ಆ ಕಡೆ ನೀವು ಸ್ವಲ್ಪ ಮುಖವನ್ನ ಮಾಡಿದ್ರೆ ಅಲ್ಲಿ ನಿಮಗೆ ಮಂಗಳ ಗ್ರಹ ಕಾಣಿಸುತ್ತೆ. ಅದು ಮಿಥುನ ರಾಶಿಲಿದೆ. ಹಾಗೆ ನಾನು ಇನ್ನೊಂದು ಹೇಳಿದ್ನಲ್ಲ, ಈ ಕಡೆ ಸೈಡ್ ಪಶ್ಚಿಮದಕ್ಕೆ ನೋಡಿದಾಗ ಕುಂಭರಾಶಿ ನೋಡ್ತೀರಾ. ಕುಂಭರಾಶಿ, ಆ ಕುಂಭರಾಶಿಲಿ ಶನಿ ಮತ್ತೆ ಶುಕ್ರ ಇರ್ತಕ್ಕಂಥದ್ದು. ಹಾಗೆ ಇನ್ನ 2 ಡ್ವಾರ್ಫ್ ಪ್ಲಾನೆಟ್ಸ್ ಅಂತ ನಾವೇನ್ ಕರಿತೀವಿ, ಕುಬ್ಜ ಗ್ರಹಗಳಂತ ಏನ್ ಕರಿತೀವಿ. ಯುರೇನಸ್ ಇಲ್ಲೇ ನೆತ್ತಿ ಮೇಲಿದೆ, ನೆಪ್ಚೂನು ಶನಿ ಜೊತೆ ಇದೆ. ಸೊ ಅದನ್ನೆಲ್ಲ ಆಡ್ ಮಾಡ್ಬಿಟ್ಟು ಅಲ್ಲಿ 3 ಇಲ್ಲಿ 3 6 ಗ್ರಹಗಳು ಒಂದೇ ಲೈನಲ್ಲಿ ಬಂದ್ಬಿಡ್ತಾ ಇದೆ ಅಂತ ಹೇಳ್ತಾರೆ. ಇದು ನಡೀತಾನೆ ಇರುತ್ತೆ ಅವಾಗ. ಏನ್ ವಿಸ್ಮಯ ಏನಿಲ್ಲ ರೀ, ನಥಿಂಗ್. ಯಾಕೆ ನಾವು ಎಷ್ಟೋ ವರ್ಷದಿಂದ ಗ್ರಹಗಳು ನೋಡ್ಕೊಂಡ್ ಬರ್ತಾ ಇರ್ತೀವಿ, ಕಾಣಿಸ್ತಾನೆ ಇರುತ್ತೆ. ಒಂದ್ಸತಿ ಶುಕ್ರ ಕಾಣಿಸ್ತಾರೆ, ಎಲ್ಲ ಒಂದೇ ಲೈನಲ್ಲಿ ಬರ್ತಾರೆ. ಒಂದೇ ಲೈನಲ್ಲಿ ಇಲ್ಲ, ಒಂದೇ ಲೈನ್ ಇದಿದ್ದೇ. ಆಲ್ ಪ್ಲಾನೆಟ್ಸ್ ಆರ್ ಇನ್ ದಿ ಸೇಮ್ ಪ್ಲೇನ್. ಇದು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು. ಏನ್ ಗೊತ್ತಾ, ಏನೋ ವಿಸ್ಮಯ ಅಂತ ಹೋಗ್ಬಿಡ್ತೀವಿ. ಎಂಟೈರ್ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್. ಎಂಟೈರ್ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್ ಇನ್ ದಿ ಸೇಮ್ ಪ್ಲೇನ್. ಸೇಮ್ ಪ್ಲೇನ್ ಅಂದ್ರೆ ಒಂದೇ ಲೈನಲ್ಲೇ ರಿವಾಲ್ವ್ ಆಗ್ತಾ ಇದೆ. ದಿಸ್ ಇಸ್ ಅಸ್ಟ್ರಾನಮಿ. ಇದೇನು ವಿಸ್ಮಯ ಅಲ್ಲ ಇದು. ನಾನು ಎಷ್ಟೊಂದು ನೋಡಿದಾಗ ಇದೇನಪ್ಪ ಹಿಂಗೆ ಒಂದೇ ಲೈನಲ್ಲಿ ಇದೆ, ಏನು ಆ ಕಡೆ ಈ ಕಡೆ ಯಾರು ಹೋಗಲ್ಲ ರೀ, ಅದೆಲ್ಲ ಸುಳ್ಳು. ಏನು ಗುರುಗ್ರಹ ಅಲ್ಲಿ ಹೋಗ್ತಾ ಇದೆ, ಅದೇನು ಬೇರೆ ಬೇರೆ ಒಂದು ದಶಪಥನ ಅಥವಾ ಏನೋ ಹೇಳ್ತಾರಲ್ಲ, ಆಲ್ ಆರ್ ಇನ್ ದಿ ಸೇಮ್ ಪ್ಲೇನ್. ಒಂದು ಪ್ಲೇನ್ ಅಲ್ಲಿ ಹೋಗ್ತಾ ಇರುತ್ತೆ. ಆಲ್ಟಿಟ್ಯೂಡಲ್ ಚೇಂಜ್ ಇರುತ್ತೆ, ಆಲ್ಟಿಟ್ಯೂಡಲ್ ಚೇಂಜ್ ಇದೆ. ಅರ್ಥ ಮಾಡ್ಕೊಳ್ಳಿ. ಪ್ಲಾನೆಟ್ಸ್ ಆರ್ ಇನ್ ಡಿಫ್ರೆಂಟ್ ಆಲ್ಟಿಟ್ಯೂಡ್. ನಾವು ಒಂದು ಆಸ್ಟ್ರಾನಮಿ ಕಲಿತಾಗ ನಮಗೆ ಸ್ಟಾರ್ನ ನಾವು ಮಾರ್ಕ್ ಮಾಡ್ಬೇಕಾದ್ರೆ ನಮಗೆ ಅಲ್ಲಿ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬರುತ್ತೆ. ಅದರ ಜೊತೆಗೆ ಆಲ್ಟಿಟ್ಯೂಡ್ ಒಂದೊಂದು ಲೆವೆಲ್ ಅಲ್ಲಿ ಇರತಕ್ಕಂಥದ್ದು, ಸ್ವಲ್ಪ ಮೇಲೆ ಕೆಳಗಡೆ ಬೇರೆ ಬೇರೆ ಕಡೆ ಇರ್ತದೆ. ಅವ್ರು ಯಾರು ಡ್ಯಾಶ್ ಮಾಡ್ಕೊಳ್ಳಲ್ಲ, ಒಂಥರ ರನ್ನಿಂಗ್ ರೇಸ್ ಇದ್ದಂಗೆಲ್ಲ ಡ್ಯಾಶ್ ಮಾಡಿ ಅವ್ರವ್ರ ಪಥದಲ್ಲಿ ಅವ್ರವ್ರು ಹೋಗ್ತಾ ಇರ್ತಾರೆ. ಒಂದೇ ಲೈನಲ್ಲಿ ಬರ್ತಾ ಇದ್ರೆ ಡ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು, ಹಂಗೆ ಬರಲ್ಲ. ಅದು ರಾಂಗ್, ಕಾನ್ಸೆಪ್ಚುಲಿ ರಾಂಗ್ ಅದು. ಸೊ ನಮಗೆ ಕಾಣಿಸ್ತಾ ಇದೆ ಬಿಕಾಸ್ ದಿ ಪ್ಲೇನ್ ಇಸ್ ಸೇಮ್. ಒಂದೇ ಪ್ಲೇನ್ ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ರೋಡಲ್ಲಿ 8 ಕಾರುಗಳು ಅದೇ ರೋಡಲ್ಲಿ ಹೋಗ್ತಾ ಇದೆ, ಬಟ್ ಬೇರೆ ಬೇರೆ ಪಥದಲ್ಲಿ ಹೋಗ್ತಾ ಇದೆ. ಬೇರೆ ಬೇರೆ ಪಥ, ಎಲ್ಲರ ಪಥ ವಿಭಿನ್ನ, ಎಲ್ಲರ ಪಥ. ನಂದು ರೋಡ್ ಯಾರು ಬರಬೇಡಿ ಈ ಕಡೆ. ಗುರುಗ್ರಹ ರೋಡು ಹಿಂಗ ಹೋದ್ರೆ ಗುರುಗ್ರಹ, ಶನಿ ಹೋದ್ರೆ ಶನಿ, ಮಂಗಳ ಹೋದ್ರೆ ಮಂಗಳ, ಅವ್ರು ಯಾರು ಬರಲ್ಲ. ಬಟ್ ನಾವು ಆಕಾಶದಲ್ಲಿ ನೋಡಿದಾಗ ಅವ್ರವ್ರ ಲೈನ್ಸ್ ಅಲ್ಲಿ ಇರ್ತಾರೆ. ಆ ಲೈನಲ್ಲಿ ಅವರಿದ್ದಾರೆ, ಈ ಲೈನಲ್ಲಿ ಇವರಿದ್ದಾರೆ, ಈ ಲೈನಲ್ಲಿ ಇವರಿದ್ದಾರೆ ಅಷ್ಟೇ. ಎಲ್ಲರೂ ಒಂದು ಲೈನಲ್ಲಿ ಇರ್ತಾರೆ. ಬಟ್ ನಾವು ನೋಡ್ಬೇಕಾದ್ರೆ ಇಲ್ಲೊಬ್ಬರು ನೋಡ್ತೀವಿ, ಅಲ್ಲೊಬ್ಬರು ನೋಡ್ತೀವಿ, ಅಲ್ಲೊಂದಿಬ್ಬರು ನೋಡ್ತೀವಿ. ಆ ಆಕಾಶ ಎತ್ತಿ ಅಲ್ಲಿ ನೋಡಿದಾಗ ಇವರೆಲ್ಲ ಒಂದೇ ಲೈನ್ ತರ ಕಾಣಿಸ್ತಾರೆ ಅಷ್ಟೇ. ಆಕಾಶದ ಒಂದೇ ತರ ಇಲ್ಲ, ಬಟ್ ದೇ ಆರ್ ಇನ್ ದೇರ್ ಓನ್ ಲೈನ್, ಓನ್ ಪಾತ್. ದಿಸ್ ಇಸ್ ಅಸ್ಟ್ರಾನಮಿ. ಅರ್ಥ ಮಾಡ್ಕೊಳ್ಳಿ. ಯಾವುದು ಕೂಡ ಒಂದರಿಂದ ಇರಲ್ಲ. ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ನಾವು ಜಾತಕದಲ್ಲಿ ಕುಂಭರಾಶಿಯಲ್ಲಿ 2 ಗ್ರಹ ಇದೆ ಅಂತ ಹೇಳ್ತೀವಿ. ಅವ್ರ ಲೈನಲ್ಲಿ ಅವರಿದ್ದಾರೆ, ಇವ್ರ ಲೈನಲ್ಲಿ ಇವರಿದ್ದಾರೆ, ಇವರಿಬ್ರು ಆ ಒಂದು ರಾಶಿ ದಿಕ್ಕಲ್ಲಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ಆಗಿದೆ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕೇಪಬಿಲಿಟಿ ಬಂದ್ರೆ ಆಯ್ತು. ಇಷ್ಟು ವಿಚಾರ ಇವತ್ತು ಹೇಳಬೇಕು ಅಂತಿದ್ದೆ. ಒಂದು. ಎರಡನೇದು, ನಮ್ಮ ಫೆಬ್ರವರಿ 10ನೇ ತಾರೀಕು ವಾಸ್ತುಶಾಸ್ತ್ರ ಇದೆ. ಅನೇಕ ಜನರ ನಮ್ಮ ವಾಹಿನಿ ನೋಡ್ತಾ ಇದ್ದಾರೆ. ಮನಸ್ಸು ಮಾಡಿ ವಾಸ್ತು ಕಲೀರಿ. ಬಹಳ ಬ್ಯೂಟಿಫುಲ್ ಆಗಿ ಹೇಳ್ಕೊಡ್ತೀನಿ. 32 ಝೋನು ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. 6 ದಿವಸ ಕ್ಲಾಸ್ ಇರುತ್ತೆ. ಜಾಯ್ನ್ ಆಗಿ ಸಂಜೆ 1.5 ಅವರ್ ಕ್ಲಾಸ್ ಇರ್ತಕ್ಕಂಥದ್ದು. ಮಾರ್ಚ್ 15ನೇ ತಾರೀಕು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಕೇವಲ 15 ದಿವಸದಲ್ಲಿ ಹೇಳ್ಕೊಡ್ತೀನಿ. ಓನ್ಲಿ 15 ಡೇಸ್. ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಇನ್ 15 ಡೇಸ್. ಎಸ್, 65,000 ಜನ ಆಲ್ರೆಡಿ ಕಲ್ತಿದ್ದಾರೆ. ಕೇವಲ 15 ಡೇಸ್ ಅಲ್ಲಿ ಅಷ್ಟೇ ಸಾಕು. ಇವತ್ತಿನ ಟೆಕ್ನಾಲಜಿಲಿ 15 ಡೇಸು ಜಾಸ್ತಿ ಆಗುತ್ತೆ. ನಾನು ಆಕ್ಚುಲಿ ಸ್ವಲ್ಪ ಮೈಂಡ್ ಸ್ಟ್ರಾಂಗ್ ಆಗಿರೋರು ಹೇಳ್ತಾರೆ ಕಲ್ತಾದ್ಮೇಲೆ, ಸರ್ 10 ಡೇಸ್ ಅಲ್ಲೇ ಕಲಿಬಹುದು ಸರ್, ಅಂತದೇನು ತೊಂದರೆ ಇಲ್ಲ ಸರ್. ನಾವು ಸ್ವಲ್ಪ ಸ್ಪೀಡ್ ಇರೋರು, ಸ್ವಲ್ಪ ಅವರ ಬ್ರೈನ್ ಕೆಪಾಸಿಟಿ, ಬ್ರೈನ್ ಸೆಲ್ ಸ್ವಲ್ಪ ಸ್ಲೋ ಇರೋರಿಗೆ, ಮಂದ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ನಿಧಾನ ಆಗ್ಬೋದು. ಬಟ್ ಎಲ್ಲಾ ಬ್ರೈನ್ಗೂ, ಎಲ್ಲ ನಾರ್ಮಲ್ ಆಗಿರ್ತಕ್ಕಂಥ ಎಲ್ಲಾ ಮನುಷ್ಯನಿಗೂ ಬ್ರೈನ್ಗೂ ಜ್ಯೋತಿಷ್ಯ ಹೋಗೇ ಹೋಗುತ್ತೆ.
ಅಪ್ಲಿಕೇಶನ್ ಮಾಡ್ಕೊಳ್ಳೋರಿಗೆ ಸ್ವಲ್ಪ ಅದು ಪ್ರಾಕ್ಟೀಸು ಮತ್ತೆ ಅಪ್ಲಿಕೇಶನ್ ಬರ್ತಕ್ಕಂಥದ್ದು ಅಷ್ಟೇ. ಸೊ ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಮಗಳ ಬಗ್ಗೆ ಕೇಳಬೇಕಿತ್ತು ಸರ್. ಸ್ವಲ್ಪ ಆರೋಗ್ಯದ ಬಗ್ಗೆ ಸರ್. ನೀವು ಕಾಲ್ ಮಾಡ್ತಾ ಕುತ್ಕೊಂಡ್ರೆ ಇವತ್ತಿನ ವಿಚಾರ ಬಗ್ಗೆ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ. ಕೇಳಿಸ್ಕೊಂಡೆ ಸರ್. ಆಕಾಶ ನೋಡ್ತೀರಾ? ಇಲ್ರಿ ಸರ್. ನೋಡಾಕತ್ತೀವಿ ಸರ್. ಗುರುಗ್ರಹ ಮತ್ತೆ ಮಂಗಳ ಗ್ರಹ ನೋಡಿ, ನಾಳೆ 8 ಗಂಟೆ ಅಥವಾ 7:15 ಮೇಲೆ ನೋಡ್ಕೊಳ್ಳಿ. 7 ಗಂಟೆ ಮೇಲೆ ಅಬ್ಸರ್ವ್ ಮಾಡಿ. ನಿಮಗೆ ಹೆಚ್ಚು ಕಮ್ಮಿ 7 ಗಂಟೆ ಮೇಲೆ ನಿಮಗೆ ಅಲ್ಲಿ ಪಶ್ಚಿಮದ ಕಡೆ ನಿಮಗೆ ಶನಿ ಗ್ರಹ, ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಗ್ರಹಗಳ ಶಾಂತಿಗೆ. ಡೈರೆಕ್ಟ್ ಆಗಿ ಕಣ್ಣಿಗೆ ಕಾಣಿಸ್ದಾಗ ನಮಸ್ಕಾರ ಮಾಡ್ಕೋಬಹುದಲ್ವಾ? ಡೈರೆಕ್ಟ್ ಸಿಗಾಕತ್ತಾರ ಸರ್. ನಮಸ್ಕಾರ, ಹೇಳಿ. ಯಾವ್ದ್ರ ಬಗ್ಗೆ ಕೇಳಬೇಕು? ಮಗಳ ಆರೋಗ್ಯದ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ ಯಾವ್ದು ಹೇಳಿ ಸರ್? ಯಾವ್ದು ಒಳ್ಳೇದ್ರಿ? ಪ್ರಶ್ನಾಶಾಸ್ತ್ರ ಬೆಸ್ಟ್. 1 to 240 ಒಂದು ನಂಬರ್ ಹೇಳಿ. ಸರ್ 48 ಸರ್. 48. ಹಲೋ. ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. 6ನೇ ಅದು ಕಾಯಿಲೆ ಒಂದು ಕಸ್ಪ್ ನೋಡ್ತೀವಿ. ಸ್ವಲ್ಪ 12ನೇದು ಬಂದಿರೋದ್ರಿಂದ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಅಥವಾ ದೀರ್ಘಕಾಲದ್ದು ಅದೆಲ್ಲ ಆಗ್ತಕ್ಕಂಥದ್ದು ಗುರುವಿನ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಆದ್ರೆ ಲಾಸ್ಟ್ ಅಲ್ಲಿ ಬಹಳಷ್ಟು ಒಂದು ಏನಂತಾರೆ ಟೈಮ್ ತಗೊಂಡಾದ್ಮೇಲೆ 9 ಇರೋದ್ರಿಂದ ಮತ್ತೆ 5 ಇರೋದ್ರಿಂದ ಖಂಡಿತ ಇದು ನೀವ್ ಏನ್ ಹೇಳಿದ್ರೋ ಅದು ನಿಮಗೆ ಒಂದು ಒಳ್ಳೆ ರೀತಿಯ ವಾಸಿ ಆಗೇ ಆಗತ್ತೆ. ಏನ್ ಹೇಳಿದ್ರಿ? ಹೇಳಿದ್ದಾರೆ ಡಾಕ್ಟರ್. ಏನಂದ್ರೆ ಮಾನಸಿಕ ವ್ಯಥೆ ಅಂತ ಹೇಳ್ಯಾರ್ರಿ ಡಾಕ್ಟರ್. ಎಂಜೈಟಿ ಅಂತ ಹೇಳ್ಯಾರ್ರಿ. ಟೈಮ್ ಹೋಗ್ತಾ 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 ಚೆನ್ನಾಗತ್ತೆ ಅಂತ ಬಂದಿದೆ. ಅರ್ಥ ಆಯ್ತಾ? ಬಹಳ ಭಯ ಪಡ್ತಾವ. ಇದಕ್ಕೆ ನನ್ನ ಬೆಸ್ಟ್ ಏನು ಅಂತಂದ್ರೆ ಫಸ್ಟ್ ಗುರುಗ್ರಹ 12 ಬಂದಿರೋದ್ರಿಂದ ಸ್ವಲ್ಪ ಮೈಂಡ್ ಸ್ವಲ್ಪ ಪ್ರಾಬ್ಲಮ್ ಇರ್ತಕ್ಕಂಥದ್ದು. 12ನೇ ಮನೆ ಬಂದಿರ್ತಕ್ಕಂಥದ್ದು. ಫಸ್ಟ್ ಅವ್ರಿಗೆ ಹಗಲಲ್ಲಿ ನಿದ್ದೆ ಮಾಡಿಸೋದು ಬೇಡ. ಹಗಲಲ್ಲಿ ನಿದ್ದೆ ಮಾಡೋದ್ರೆ ರಾತ್ರಿ ಎಲ್ಲ ಎದ್ದಿರ್ತಾರೆ, ಮಾನಸಿಕವಾಗಿರ್ತಾರೆ. ಗುರುಗ್ರಹ ಆಗಿರ್ತಕ್ಕಂಥ ಒಂದು ಕಡಲೆ ಕಾಳನ್ನ ದಯವಿಟ್ಟು ದಾನ ಮಾಡಿ. ಹಾಗೆ 9, 5, 12 ಶುಕ್ರ ಬಂದಿರೋದ್ರಿಂದ 6 ಮುಖದ ರುದ್ರಾಕ್ಷಿ ಹಾಕಿಸಿ. ಆಮೇಲೆ ಅವ್ರಿಗೆ ಓಂ ಶ್ರೀಂ ನಮಃ ಅನ್ನೋದು ಮಂತ್ರನ ಯಥೇಚ್ಛ ಹೇಳಕ್ ಹೇಳಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ನಮಸ್ತೆ ಗುರುಗಳೇ. ಗುರುಗಳೇ, ಮನೆ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ, ಏನ್ ಮನೆ ಬಗ್ಗೆ ಏನ್ ಕೇಳ್ಬೇಕು? ಮನೆ ಅಂದ್ರೆ ನಮ್ ಕಟ್ತಾ ಇದೆ, ತುಂಬಾ ವರ್ಷ ಆಯ್ತು ಗುರುಗಳು. ಆಲ್ಮೋಸ್ಟ್ 90% ಆಗಿದೆ. ಬಟ್ ಆ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ತುಂಬಾ ಸೋತಿದ್ದೇವೆ ಅಂತ ಸೋತೋಗಿದ್ದೇವೆ ನಾವು. ಸೊ ಸೇಲ್ ಮಾಡ್ಬೋದಾ ಏನು ಅಂತೇಳಿ ಗೊತ್ತಾಗುದಿಲ್ಲ ನಮ್ಗೆ. 1 to 240 ಒಂದು ನಂಬರ್ ಹೇಳಿ. 9 ನಂಬರ್. ಓಕೆ. ಓಕೆ, 4ನೇ ಮನೆ ಏನ್ ಹೇಳುತ್ತೆ ಅಂತ ನೋಡೋಣ. 4th ಹೌಸ್ ಇಲ್ಲಿ ಶನಿಯ ಒಂದು ಕಾಂಬಿನೇಷನ್ ಅಂತ ಬರ್ತಾ ಇದೆ. ಪ್ರಾಪರ್ಟಿ ನೋಡೋಣ. ಶನಿಯಲ್ಲಿ ಬಂದು ಗುರು ರೆಟ್ರೋಗ್ರೇಡ್ ಮತ್ತೆ ಶನಿ ಅಂದ್ರೆ ಏನಾಗುತ್ತೆ, ಯೂಶಲಿ ಆ ಜಾಗ ಎಲ್ಲ ಹಳೇ ಜಾಗ ಅಂತ ಹೇಳುತ್ತೆ. ಹೌದೌದು, ತುಂಬಾ ಹಳೇ ಜಾಗ. ನಮ್ಮ ಹಸ್ಬೆಂಡ್ ಇದು ತುಂಬಾ ಅವರ ತಾಯಿದು ಹಳೇ ಜಾಗ ಶನಿ. ಸೊ ಅಲ್ಲಿ ಗುರು ಏನಾಗಿದೆ, ರೆಟ್ರೋಗ್ರೇಡ್ ಆಗಿದೆ, ವಕ್ರಿ ಆಗಿದೆ. ಮತ್ತೆ ಅಲ್ಲಿ 2, 9, 12 ಆ ಜಾಗದಲ್ಲಿ 12 ಅಂತ ಬಂದಾಗ ಸಾವು ಆಗಿರುತ್ತೆ. ಆದ್ರೆ ಆ ಪ್ಲೇಸ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಒಂದು ವಿಚಾರ ನೋಡಬಹುದು. ಆದ್ರೆ ಮಾರುವಂತ ಒಂದು ವಿಚಾರ ಬಂದಾಗ ನಾನು 10th ಕಸ್ಪ್ ಹೋಗಿ ನೋಡ್ತೀನಿ. ಮಾರಬಹುದಾ? ಮಾರಕ್ಕೆ ಇಲ್ಲಿ 10ನೇ ಮನೆ 11ನೇ ಮನೆ ಮಾರಬಹುದು ಮೇಡಮ್. ಖಂಡಿತ ಸೇಲ್ ಆಗೋ ಕಾಂಬಿನೇಷನ್ ಇದೆ. ಒಂಚೂರು ಡಿಲೇ ಆಗ್ಬೋದು ರೆಟ್ರೋಗ್ರೇಡ್ ಇರೋದ್ರಿಂದ, ಬಟ್ ಮಾರೋದಂತೂ ಆಗತ್ತೆ. ನೀವು ಮಾರೋ ವಿಚಾರ ಮಾಡಿರೋದ್ರಿಂದ ಮಾರೋದಂತೂ ಖಂಡಿತ ಆಗತ್ತೆ. ಶೀಘ್ರವಾಗಿ ಮಾರಬೇಕು ಅಂತಂದ್ರೆ ಸ್ವಲ್ಪ ಎಳ್ಳೆಣ್ಣೆನ ನೀವು ದಯವಿಟ್ಟು ದಾನ ಮಾಡಿ. ಯಾರು ಇದಕ್ಕೆ ಓನರ್, ನಿಮ್ಮ ಯಜಮಾನ್ರ ಓನರ್ ಅಂದ್ರೆ ಒಂದು ಕರಿ ದಾರ ಕಾಲಿಗೆ ಎಡಗಾಲಿಗೆ ಕಟ್ಕೊಳ್ಳಿ. ಡೆಫಿನೆಟ್ಲಿ ಶಾರ್ಟ್ಲಿ ಸೇಲ್ ಆಗತ್ತೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಕೇಳಿಸ್ತದೆ ಹೇಳಿ. ನಮಸ್ತೆ ಸರ್. ಕೇಳಿಸ್ತದೆ ಹೇಳಿ. ಸರ್, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಸರ್, 28/7/2006 ಡೇಟ್ ಆಫ್ ಬರ್ತ್. 28/7/2006 ಸಮಯ ಮಧ್ಯಾಹ್ನ 1:35. ಹುಟ್ಟಿದ ಊರು ಹರಪನಹಳ್ಳಿ ಹುಟ್ಟಿದ್ ಸರ್ ಅವಳು. ಹರಪನಹಳ್ಳಿ ಬಂದಿದೆ. 28/7/2006 ಮಧ್ಯಾಹ್ನ 1:35. ಇದರ ಪ್ರಕಾರ ರಾಶಿ ಬಂದ್ಬಿಟ್ಟು ಸಿಂಹ ರಾಶಿ, ಪೂರ್ವ ಪಾಲ್ಗುಣಿ ನಕ್ಷತ್ರ.
ಸೊ ಈಗ ಸದ್ಯಕ್ಕೆ 2000 ಚಂದ್ರ, ಏನ್ ಎಜುಕೇಶನ್ ಬಗ್ಗೆ ಕೇಳ್ಬೇಕಾ? ಹೌದು ಸರ್. ಆರೋಗ್ಯ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆಯಲ್ಲ, ಏನ್ ಊಟ ಮಾಡಲ್ಲ ಸರಿಯಾಗಿ? ಇಲ್ಲ ಸರ್, ಸ್ವಲ್ಪ ತಲೆ ಸುತ್ತು ಅಂತಿರ್ತಾಳೆ. ತಲೆ ಸುತ್ತ? ಸ್ವಲ್ಪ ಎಜುಕೇಶನ್ ಅದು ಹೊಡ್ತಾ ಕೊಡ್ತಾ ಇದ್ದೆ. ತಲೆ ಸುತ್ತು ಏನ್ ಫ್ಯಾನ್ ಹಾಕೊಂಡ್ ಮಲ್ಕೋತಾರ? ಇಲ್ಲ ಸರ್. ತಲೆನೋವಿಗೆ ಮತ್ತೆ ಶೀತ ಇರುತ್ತೆ, ಇದಂತ ಮೇಜರ್ ಏನ್ ತೋರಿಸ್ತಾ ಇಲ್ಲ, ಹೆಲ್ತ್ ಪ್ರಾಬ್ಲಮ್ ಏನೋ ಶೀತ ಇರುತ್ತೆ. ಅಥವಾ ನೀವು ಡಾಕ್ಟರ್ ತೋರಿಸಿದ್ರೆ ಏನಂತಾರ, ಏನೂ ಇಲ್ಲ ಅಂತಾರ? ಹೌದು ಸರ್, ಏನು ಇಲ್ಲ ಅಂತಾನೆ ಹೇಳೋದು. ಎಲ್ಲೋ ಅವ್ರದ್ದು ಲೈಫ್ ಸ್ಟೈಲು ಅಥವಾ ಅಲ್ಲಿ ಮೊಬೈಲ್ ನೋಡೋದು ಅಥವಾ ಫ್ಯಾನ್ ಹಾಕೊಳ್ಳೋದು ಅಥವಾ ಶೀತ ಇರ್ತಕ್ಕಂಥದ್ದು ಎಲ್ಲ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. 9-4-5 ಕಾಂಬಿನೇಷನ್ ಶನಿಲಿರೋದ್ರಿಂದ ಒಂದು ಬಲಗೈಗೆ ಒಂದು ಕರಿ ದಾರ ಕಟ್ಕೊಳ್ಳಿ, ಕಿವಿಗೆ ಹತ್ತಿ ಹಾಕೊಳಕ್ ಹೇಳಿ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ತಲೆನೋವು ಬರೋದಿಲ್ಲ. ಈಗ 9 and 11 ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಮೇಜರ್ ಇಲ್ಲ. ಲೈಟ್ ಆಗಿ ಎಂಡಿಂಗ್ ಅಲ್ಲಿ 10 ಇರ್ತಕ್ಕಂಥ ಒಂದು ಗ್ರಹ ಚಂದ್ರ ಇರೋದ್ರಿಂದ ಅವರ ಆಲೋಚನೆ ಮಾನಸಿಕ ಚಿಂತನೆಯಲ್ಲಿರೋದ್ರಿಂದ ತಲೆನೋವು. ಮಾನಸಿಕ ಅಂದ್ರೆ ಏನೋ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ, ಏನೋ ಒಂದು ಡಿಪ್ರೆಷನ್ ಇದ್ದಾರೆ, ಅದನ್ನ ನೀವು ಕೂತು ಕೇಳಬೇಕು. ಏನಮ್ಮ, ಏನ್ ನಿನ್ ಮನಸ್ಸಲ್ಲಿ ಏನಿದೆ? ಎಮೋಷನಲ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಅವ್ರ ತಲೆನೋವು. ಇದು ಖಂಡಿತ ನಿಜವಾಗಿ ಹೋಗಿ ಕೇಳಿ. ಸಾಧ್ಯವಾದ್ರೆ ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕ್ಸಿ, ಹಾಗೆ ಒಂದು 7 ಮುಖದ ರುದ್ರಾಕ್ಷಿ. ಇವರಿಗೆ ಖಂಡಿತ ಹೆಲ್ತ್ ಚೆನ್ನಾಗಿದೆ, ಟೆನ್ಷನ್ ತಗೊಳ್ಬೇಡಿ. ಆದರೆ ಚಂದ್ರದಶ ಬಂದಾಗ ಪ್ರಾಬ್ಲಮ್ 2028 ಆದ್ಮೇಲೆ ಹೆಲ್ತ್ ಅವಾಗ ಕೈ ಕೊಡುತ್ತೆ, ಇವಾಗಲ್ಲ. 8 ಹತ್ತಿರೋದ್ರಿಂದ ಅವ್ರದ್ದು ಏನೋ ಮಾನಸಿಕ ಏನೋ ಹಚ್ಕೋತಾ ಇದಾರೆ, ಅದು ಇನ್ಕ್ರೀಸ್ ಆಗುತ್ತೆ. ಮುಂದಿನ ದಶ ಹೇಳ್ತಾ ಇದೆ ಅವ್ರ ಹೆಲ್ತ್ ಮೇಜರ್ ಆಗಿ ಹೊಡ್ತಾ ಬೀಳುತ್ತೆ. ಅಲ್ಲಿ ಹುಷಾರಾಗಿರಿ. ಇವಾಗ್ಲಿಂದಾನೇ ಮೆಡಿಟೇಷನ್ ಮಾಡಕ್ ಹೇಳಿ, ಹೆಲ್ಪ್ ಆಗುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕಾರ್ಯಕ್ಕೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರು. ಹೇಳಿ. ನಮ್ಮ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳಿ. ಡೇಟ್ ಆಫ್ ಬರ್ತಾ ಪ್ರಶ್ನೆಶಾಸ್ತ್ರನ ಡೇಟ್ ಆಫ್ ಬರ್ತ್ ಇದೆ ಹೇಳಿ. 1/6/2008. 1 ಜೂನ್ 2008. ಸಮಯ ಬೆಳಗ್ಗೆ 3:27 ಧಾರವಾಡ. ಬೆಳಿಗ್ಗೆ 3:27 ಧಾರವಾಡ. ಒಂದು ನಿಮಿಷ. ಓಕೆ. 1 ಜೂನ್ 2008 3:27 ಬೆಳಗಿನ ಜಾವ 16 ವರ್ಷ ಈಗ ನಡೀತಾ ಇದೆ. ಅವ್ರಿಗೆ ಮೇಷ ರಾಶಿಯಲ್ಲಿ ಹುಟ್ಟಿದ್ದಾರೆ, ಅಶ್ವಿನಿ ನಕ್ಷತ್ರ 2ನೇ ಪಾದ. ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥದ್ದು ಶುಕ್ರದಶ ನಡೀತಾ ಇದೆ. ಶುಕ್ರನ ಕಾಂಬಿನೇಷನ್ 2, 1, 5, 9. ಎಜುಕೇಶನ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಏನ್ ಮಾಡಿ ಕೇಳ್ಬೇಕು? ಅದರಲ್ಲಿ ಆಸಕ್ತಿ ಇಲ್ಲ ಗುರುಜಿ. ಶುಕ್ರದಶೆ ಅವನ ವಿದ್ಯಾಭ್ಯಾಸ ಹಾಳು ಮಾಡುತ್ತಾ, ಒಳ್ಳೆ ಮುಂದೆ ಎಜುಕೇಶನ್ ಸೋಂಬೇರಿತನದ ಕಾಂಬಿನೇಷನ್ 5-9 ಬಂದ್ರೆ ಸೋಂಬೇರಿ ಅಷ್ಟೇ. ಇನ್ನೇನು ಹಾಳು ಮಾಡೋದು ಅಂದ್ರೆ ಏನು? ಸೋಂಬೇರಿ ತಂದೆ ಇದ್ರೆ ಇದು ಮಾಡಿದ್ರೆ ಇದಾಗತ್ತೆ. ಬಟ್ ಆದ್ರೆ ಶುಕ್ರ 1-5 ಬರುತ್ತೆ, 1-5 ಬರುತ್ತೆ. ಯಾವ ಲೈನ್ ತಗೊಂಡಿದ್ದಾರೆ? ಸೈನ್ಸ್ ಮಾಡ್ತಾ ಇದ್ದಾನೆ ಗುರುಜಿ. ಫಸ್ಟ್ ಇಯರ್. ಯಾವ್ದಮ್ಮ? ಫಸ್ಟ್ ಇಯರ್ PUC ಸೈನ್ಸ್ PCMB 5 ಬಂದಿದೆ. ಸಾಫ್ಟ್ವೇರ್ ಮತ್ತೆ ಆರ್ಕಿಟೆಕ್ಟ್ ಮತ್ತೆ ಡಿಸೈನಿಂಗ್ ಲೈನ್ ಇವ್ರಿಗೆ ಖಂಡಿತ ಆಗುತ್ತೆ. ಕುಂಟ್ಕೊಂಡು ಸ್ವಲ್ಪ ಹಂಗು ಹಿಂಗು ಮಾಡ್ಕೊಂಡು ಮುಗಿಸ್ತಾರೆ. ಧೈರ್ಯವಾಗಿರಿ, ಎಜುಕೇಶನ್ ಮಾಡ್ತಾರೆ. ಆದ್ರೆ ನಿಮ್ಗೊಂದು ಸ್ವಲ್ಪ ಡಿಸ್ಟರ್ಬ್ ಆಗೋ ತರ ಕಾಂಬಿನೇಷನ್ ಇದೆ. ಮೂನ್ ಬಂದಿರೋದ್ರಿಂದ ಅವರು ಒಂದು ಲೈಫಲ್ಲಿ ಇದು ಮಾಡ್ಬೇಕಾ ಅದು ಮಾಡ್ಬೇಕಾ, ಒಂದ್ಸತಿ ಪೈಲಟ್ ಆಗ್ತೀನಿ ಅಂತಾರೆ, ಒಂದ್ಸತಿ ಇಂಜಿನಿಯರಿಂಗ್ ಆಗ್ತೀನಿ ಅಂತಾರೆ, ಒಂದು ಡಾಕ್ಟರ್ ಮಾಡ್ತೀನಿ ಅಂತಾರೆ, ಒಂದು ನಾನು ಬಿಸ್ನೆಸ್ ಮಾಡ್ತೀನಿ ಅಂತಾರೆ. ಅವ್ರಿಗೆ ಮುಂದೆ ಹೋಗ್ತಾ ಹೋಗ್ತಾ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸಾಫ್ಟ್ವೇರ್ ಲೈನು, ಆರ್ಕಿಟೆಕ್ಟ್ ಲೈನು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೀಲಿಂಗು ಕಾಂಬಿನೇಷನ್ ಇದೆ. ಸ್ವಲ್ಪ ಕಷ್ಟಪಟ್ರೆ ಮೆಡಿಸಿನ್ಗೂ ಹೋಗ್ಬೋದು, ಅದು 3rd ಲೆವೆಲ್ ಅಲ್ಲಿ ಇದೆ. ಇಷ್ಟೇ 3. ನಮಸ್ಕಾರ. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಸರ್. ಹೇಳಿ. 8/4/2006. 8/4/2006. ಸಮಯ 8:50 ಬೆಳಗ್ಗೆ. 8:50 ಬೆಳಿಗ್ಗೆ. ಮೈಸೂರು. ಹುಟ್ಟಿದೂರು? ಮೈಸೂರು. ಓಕೆ. 8 ಏಪ್ರಿಲ್ 2006. ಸೊ ಇವ್ರದ್ದು 8 ಏಪ್ರಿಲ್ 4 ಅಂದ್ರೆ ಏಪ್ರಿಲ್ ಅಲ್ವೇನಮ್ಮ? ಕತೆ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಸರಿ ಇದೆಯಾ? ಓಕೆ ಸರಿ. ಈಗ ದಶಾ ಕೇತು ಆಯ್ತು. ಡಿಗ್ರಿ ಮಾಡ್ತಾ ಇದ್ರಾ? ಎಂಟರ್ ಆದ್ರ? ಹೌದು ಸರ್, ಹೋಗಿದ್ದಾಳೆ ಸರ್. ಬಿಗ್ ಹೋಗಿದ್ದಾಳೆ. ಏನ್ ಪ್ರಶ್ನೆ? ಚೆನ್ನಾಗಿದೆಯಲ್ಲ ಇದು. ಹೈಯರ್ ಸ್ಟಡೀಸ್ ಮಾಡ್ತಾರೆ 11/5. ಹೈಯರ್ ಸ್ಟಡೀಸ್ ಮಾಡ್ತಾಳ ಸರ್ ಅಂತ ಕೇಳೋದಕ್ಕೆ ಸರ್. ಆಲ್ರೆಡಿ ನೀವು ಕೇಳಕ್ಕಿಂತ ಮುಂಚೆ ಮುಂದೆ ಹೈಯರ್ ಸ್ಟಡೀಸ್ ಅಂತ ಹೇಳ್ಬಿಟ್ನಲ್ಲ. ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. ಇದಕ್ಕಿನ ಬೇಕಾ? ಎಂತ ಕಾಂಬಿನೇಷನ್. ಶುಕ್ರ ಒಂದ್ಸತಿ ಹೊಡೆತಾ ಬೀಳುತ್ತೆ.
85% ತೆಗೆಯುವಂತ ಒಂದು ಕಾಂಬಿನೇಷನ್ ಇದೆ. ಶುಕ್ರ ಸ್ವಲ್ಪ ಹಿಂದೆ ಮುಂದೆ ಮಾಡುತ್ತೆ, ಬಟ್ ಶುಕ್ರ ಒಂದ್ಸತಿ ಕಾಂಬಿನೇಷನ್ ಅಲ್ಲಿ ಬಂದ್ಬಿಟ್ರೆ ಅದ್ಭುತವಾಗಿ ಮಾಡುತ್ತೆ. ಶುಕ್ರ ಏನಾದ್ರು 8, 6, 4 ಇಲ್ಲೇ ಈ ಕಡೆ ಲೆಫ್ಟ್ ನೆಗೆಟಿವ್ ಬಂದ್ಬಿಟ್ರೆ ಕಷ್ಟ. 85% ತೆಗಿತಾರೆ. ಹೈಯರ್ ಸ್ಟಡೀಸ್ಗೆ 9 ಇದೆ, ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಅಬ್ರಾಡ್ ಹೋಗೋ ಚಾನ್ಸಸ್ ಸ್ವಲ್ಪ ತೋರಿಸ್ತಾ ಇದೆ, ಕಳಿಸ್ಕೊಡ್ಬೋದು. ಹೈಯರ್ ಸ್ಟಡೀಸ್ ಮಾಡೇ ಮಾಡ್ತಾರೆ. ಒಳ್ಳೇದಾಗ್ಲಿ, ಏನ್ ಟೆನ್ಷನ್ ತಗೋಬೇಡಿ. ನಮಸ್ಕಾರ. ನಮಸ್ಕಾರ. ಮಾತಾಡಿ, ಕೇಳಿಸ್ತಾ ಇದೆ. ಮಾತಾಡಿ. ಹಲೋ, ಹೇಳಿ. ಕೇಳಿಸ್ತಿದೆ ಸರ್? ನನಗೆ ಬಹಳ ಚೆನ್ನಾಗಿ ಕೇಳಿಸ್ತಾ ಇದೆ, ಸೊಗಸಾಗಿ ಕೇಳಿಸ್ತಾ ಇದೆ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ? ಪ್ರಶ್ನೆಶಾಸ್ತ್ರ. 1 ರಿಂದ 249 ಸಂಖ್ಯೆ ಹೇಳಿ. 1 ರಿಂದ 200. ಬೇಗ ಬೇಗ ಹೇಳ್ಬೇಕು. 19 ಸರ್. ನಮ್ಮ ಪ್ರೋಗ್ರಾಮ್ ಅಲ್ಲಿ ಕತೆ ಹೇಳಲ್ಲ, ಬೇರೆ ಕಡೆ ಕಾಂಪೌಂಡರ್ ಕೂತಿರ್ತಾರೆ, ಅಲ್ಲಿ ಕತೆ ಹೇಳ್ಬೇಕು. ಯಾವ ವಿಚಾರ? ಅವನ ಆರೋಗ್ಯ ಬಗ್ಗೆ. ಹೆಲ್ತ್. ಎಷ್ಟು ವಯಸ್ಸೀಗ? 10 ವರ್ಷ ಸರ್. 10 ವರ್ಷ? ಅಯ್ಯೋ. ಯಾಕೆ ಜಾತಕ ಇಲ್ವಾ? ಜಾತಕ ಇದೆ ಸರ್. 1, 9, 12 ಹೆಲ್ತ್. 6ನೇ ವಿಚಾರದಲ್ಲಿ ಹೆಲ್ತ್ 1, 9, 11, 7, 2 ಹೆಲ್ತ್ ವಿಚಾರದಲ್ಲಿ ಹೆಲ್ತ್ ಇಶ್ಯೂಸ್ ಇಂಡಿಕೇಟೆಡ್, ಡಿಫಿಕಲ್ಟ್ ಟು ರೀಪೇ ಲೋನ್, ಹೆಲ್ತ್ ಇಂಡಿಕೇಟೆಡ್ ಪ್ರಾಬ್ಲಮ್ ಇದೆ. ಹೆಲ್ತ್ 1, 9, 2 ಸ್ವಲ್ಪ ನಿಶಕ್ತಿ, ಮತ್ತೆ ಶುಕ್ರ ಸ್ಕಿನ್ ಪ್ರಾಬ್ಲಮ್ ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ಇದಕ್ಕೆ ಸ್ವಲ್ಪ ಕಾಲ ಸ್ವಲ್ಪ ಹರಳಾಗ ಆಗತ್ತೆ, ಬಟ್ ಆದ್ರೆ ಮೇಜರ್ ತೋರಿಸ್ತಾ ಇಲ್ಲ. 8, 6 ಎಲ್ಲ ಮೇಜರ್ ತೋರಿಸುತ್ತೆ, 12 ಮೇಜರ್ ತೋರಿಸುತ್ತೆ. ಮೇಲ್ಗಡೆ ಲೈನಲ್ಲಿ ಇಲ್ಲ, ಅದೊಂದು ಸ್ವಲ್ಪ ಅಡ್ವಾಂಟೇಜ್. ನಮ್ಗೆ ಈ ಲೈನಲ್ಲಿ ಬಂದ್ಬಿಟ್ರೆ ಕಷ್ಟ. ಅಂಡರ್ಗ್ರೌಂಡ್ ಅಲ್ಲಿ ಬಂದಾಗ ಸ್ವಲ್ಪ ಕಮ್ಮಿ ಇರುತ್ತೆ. ಇದು ಟಾಪ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರ್ ಅಂತ, ಇದು ಬಿಲೋ ದಿ ಗ್ರೌಂಡ್ ಅಂತ ಹೇಳ್ತೀವಿ. ಸೊ ಟಾಪ್ ಫ್ಲೋರ್ ಅಲ್ಲಿ ಇಲ್ಲದೆ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಬೇಡಿ. ಇದಕ್ಕೆ ಪರಿಹಾರ ನನಗೆ ಸಜೆಸ್ಟ್ ಮಾಡ್ತೀನಿ. 12 ಮುಖದ ರುದ್ರಾಕ್ಷಿ ಹಾಕಿ, ಖಂಡಿತ ಚೆನ್ನಾಗಿ ಒಳ್ಳೇದಾಗುತ್ತೆ. 12 ಮುಖದ ರುದ್ರಾಕ್ಷಿ. ಸೊ ಹಾಗೆ ತೊಗರಿ ಬೇಳೆನ ಸ್ವಲ್ಪ ದಾನ ಮಾಡಿ, ಗಣಪತಿಯ ಮಂತ್ರ ಯಥೇಚ್ಛ ಕೇಳ್ಕೊಳಕ್ ಹೇಳಿ. ಓಂ ಗಂ ಗಣಪತಿ ನಮಃ ಅಂತ. ದಶ ಅದ್ಭುತವಾಗಿದೆ. ಶನಿ ಆದ್ಮೇಲೆ ಬುಧ ಬರ್ತಾನೆ. ಬುಧನಲ್ಲಿ ಇವರಿಗೆ ವಾಸಿ ಆಗೇ ಆಗತ್ತೆ ಅಂತ ತೋರಿಸ್ತಾ ಇದೆ. 31ವರೆಗೂ ಸ್ವಲ್ಪ ಇರ್ತಕ್ಕಂಥದ್ದು, ಆಮೇಲೆ ಸರೋಗುತ್ತೆ. ಒಳ್ಳೇದಾಗ್ಲಿ. ಸೊ ನಮ್ಮ ನಕ್ಷತ್ರಾಡಿ ಕಲೀರಿ, ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ನಮ್ಮ ಜೀವನ, ನಮ್ಮ ಒಂದು ವಿಚಾರ ನೋಡ್ಬೋದು. ಮಾರ್ಚ್ 15ನೇ ತಾರೀಕು ನಮ್ಮ 106ನೇ ಬ್ಯಾಚ್ ಇದೆ. ಜೀವನದಲ್ಲಿ ಲಕ್ಷಗಟ್ಟಲೆ ಕಲಿತೀರಿ ನೀವು. ಅದೇನೋ ಕ್ಲಾಸ್ ಕಲಿಬೇಕು ಅಂತಂದ್ರೆ ಏನೋ ಒಂಥರ ಭಾರ ಅಂತ ಅನ್ಕೊಳ್ತಾರೆ. ಬಿಟ್ಬಿಡಿ, ಯಾವ ಭಾರನೂ ಇಲ್ಲ. ಕಲ್ತ್ರೆ ಎಲ್ಲಾ ಭಾರನೂ ಹೋಗ್ಬಿಡುತ್ತೆ. ನಾನು ಹೇಳ್ತೇನೆ, ಕಲ್ತ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಆಲೋಚನಾ ಲಹರಿ ಬೇರೆ ಆಗುತ್ತೆ. 9 ಗ್ರಹಗಳು ನಿಮಗೆ ಸಹಾಯ ಮಾಡುತ್ತೆ. ಕರ್ಮಫಲನ ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಫೇಟ್ನ ಚೇಂಜ್ ಮಾಡಕ್ಕೆ, ಬಟ್ ಆದ್ರೆ ಹೆಲ್ಪ್ ಮಾಡ್ತವೆ. ಇಂತಿಂಥ ಏರಿಯಾನ ಸರಿ ಮಾಡ್ಕೊಂಡು ಹೋಗಿ ಅಂತ. ಹಾಗೆ ಫೆಬ್ರವರಿ 10 ನಮ್ಮ ವಾಸ್ತು ಕ್ಲಾಸಸ್ ಇದೆ. ನಿಮ್ಮ ಮನೆ ಸರಿ ಮಾಡ್ಕೋಬೇಕಾ? 32 ಝೋನು ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ. ಕಾಲ್ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ, ನಮಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ವಾಟ್ಸ್ಆ್ಯಪ್ ಮಾಡಿ, ಇಂಟ್ರೆಸ್ಟ್ ಇದೆ ಅಂತ. ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀವಿ. ಒಳ್ಳೇದಾಗ್ಲಿ. ಸರ್ವೇ ದಿನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.